ಜೆಡಿಎಸ್ ಪಕ್ಷದಲ್ಲಿ ಪ್ರತಿ ಹಳ್ಳಿನಲ್ಲೂ ನಿಮ್ಮ ನಿಮ್ಮ 100ರಷ್ಟು ಮಾತಾಡೋ ಹುಡುಗರು ಜೆಡಿಎಸ್ ಕಾರ್ಯಕರ್ತರಿದ್ದಾರೆ ಅನ್ನೋದನ್ನ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅವರು ಮಾತಾಡ್ತಾ ಹೇಳ್ತಾರೆ ಅವ್ರನ್ನ ಚಿಕ್ಕ ಹುಡುಗ ಅಂತ ಒಬ್ಬ ಚಿಕ್ಕ ಹುಡುಗನ ಸೋಲ್ಸಕ್ಕೆ ಇಡೀ ನಿಮ್ಮ ಆಡಳಿತ ತಂದಿರಲ್ಲ ಚನ್ನಪಟ್ಟಣಕ್ಕೆ. ನಾಚಿಕೆ ಆಗ್ಲಿಲ್ಲ ಅವಾಗ ನಿಮಗೆ? ಒಂದೊಂದು ಪಂಚಾಯತಿಗೆ 3 ಜನ 4 ಜನ ಮಂತ್ರಿಗಳನ್ನ ಹಾಕಿ ಅಲ್ಲಿ ಬಂದು ಕಾಯ್ಕೊಂಡು ಕೂತ್ರಲ್ಲ ತಿಂಗಳಾರ್ಗಟ್ಲೆ ಅಭಿವೃದ್ಧಿ ಆಡಳಿತ ಬಿಟ್ಟು. ಅವಾಗ ನಿಮ್ಗೆ ಚಿಕ್ಕ ಹುಡುಗ ಅಂತ ಗೊತ್ತಾಗ್ಲಿಲ್ವಾ? ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಆಮೇಲೆ ಇನ್ನೊಂದು ಮಾತು ಹೇಳ್ತೀರಿ ನೀವು, ತುಮಕೂರು ಸಾಧನಾ ಸಮಾವೇಶದಲ್ಲಿ ಕುಮಾರಣ್ಣವ್ರ ಬಗ್ಗೆ ಅಲ್ಲಿ ನೀವು ಮಾತಾಡ್ಬೇಕಾಗಿದ್ದು ಸಿದ್ದರಾಮಯ್ಯರ ಬಗ್ಗೆ, ನಿಮ್ಮ ಕೋಪ ಇದ್ದದ್ದು ಅವ್ರ ಬಗ್ಗೆ. ಆದ್ರೆ ನೀವು ಕುಮಾರಣ್ಣವ್ರ ಬಗ್ಗೆ ಮಾತಾಡ್ತೀರಿ. ಬೆಂಗಳೂರು ಬಿ ಖಾತಾ ಎ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು 17 ಜನ MLA ಇಟ್ಕೊಂಡು ಅದೇನೋ ಅರಿತೀನಿ ಅಂತ ಅನ್ಬಿಟ್ಟು ಕುಮಾರಣ್ಣನ ಬಗ್ಗೆ ಅವಹೇಳನ ಪದನ ಆ ವೇದಿಕೆ ಮೇಲೆ ಆ ಸಮಾವೇಶದಲ್ಲಿ ಬಳಸ್ತೀರಿ. ನೀವೊಬ್ಬ ಉಪಮುಖ್ಯಮಂತ್ರಿ ಅನ್ಕೊಂಡಿದ್ದೀರಾ ಅಥವಾ ಕೊತ್ವಾಲ್ನ ಶಿಷ್ಯನ ಭ್ರಮೆನಲ್ಲೇ ಇನ್ನ ಇದ್ದೀರಾ ಅಂತ ಅನ್ಬಿಟ್ಟು ನಾನು ನಿಮ್ಗೆ ಕೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಅವತ್ತಲ್ಲಿ ಮಹಿಳೆಯರಿದ್ರು, ಮಕ್ಕಳಿದ್ರು, ಹಿರಿಯ ನಾಗರಿಕರಿದ್ರು ನಿಮ್ಮ ಸಮಾವೇಶದಲ್ಲಿ. ಅವ್ರು ಏನ್ ಅನ್ಕೋತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇರೋಂತ ನೀವೊಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿನ ನಿಜವಾಗ್ಲೂ ನಿಮಗೆ ಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯತೆ ಇದೆಯಾ ಅಂತ ಅನ್ಬಿಟ್ಟು ಕೇಳಕ್ ಇಷ್ಟಪಡ್ತೀನಿ. ನಾಚಿಕೆ ಆಗ್ಬೇಕು ಶಿವಕುಮಾರ್ ಅವ್ರೆ, ಶೇಮ್ ಆಗ್ಬೇಕು ನಿಮ್ಗೆ. ನಿಜವಾಗ್ಲು ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಸೌಜನ್ಯ ಕಲಿಬೇಕ್ರಿ, ಸಂಸ್ಕಾರ ಕಲಿಬೇಕು. ನೀವು ಎಲ್ಲಿ ಸಂಸ್ಕಾರ ಕಲ್ತಿರೋದು ಕೊತ್ವಾಲ್ ಗರಡಿಲಿ. ಆ ಸಂಸ್ಕಾರನ ನೀವು ಇವತ್ತು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಕಲಿಸ್ತೀವಿ ಅಂತ ನೀವು ಇನ್ನು ಉಪಮುಖ್ಯಮಂತ್ರಿಯಾಗಿ ನೀವು ನಿಮ್ಮ ಬಾಯಲ್ಲಿ ಭಾಷೆಗಳು ಬರ್ತವೆ ಅಂದ್ರೆ, ನಿಮ್ಮ ನಡವಳಿಕೆ ಈ ರೀತಿ ಇದೆ ಅಂದ್ರೆ, ನೀವು ನಾಳೆ ದಿನ ನೀವು ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯನ ಏನ್ ಮಾಡ್ಬೋದು? ಒಂದು ಗೂಂಡಾ ರಾಜ್ಯ ಮಾಡ್ತೀರಾ. ನಿಮ್ಮ ಭಾಷೆಗಳಲ್ಲಿ ಇಡ್ತಾ ಇಲ್ಲ ಅಂತಂದ್ರೆ, ಒಬ್ಬ ಯಾರ ಕುಡ್ಕೊಂಡ್ ಮಾತಾಡ್ತೀರಾ ಅಂದ್ರೆ ಎಲ್ಲಾರು ಟ್ರೋಲ್ ಮಾಡ್ತಾ ಇರ್ತಾರೆ ನಿಮ್ಮನ್ನ. ಪ್ರತಿ ವಿಷಯನ ನೀವು ಕುಡ್ದ್ಬಿಟ್ಟು ಬಂದಿದ್ದೀರಾ ಅಂತ. ಅದನ್ನ ನಿಜವಾಗ್ಲು ಈ ನಾಡಿನ ಜನ ಸತ್ಯ ಅನ್ಕೊಂತಾರೆ. ನೀವೊಬ್ಬರು ಕುಡ್ಕ ಅನ್ಕೊಂತಾರೆ. ಬಾಯಿಗೆ ಬಂದಾಗ ಮಾತಾಡೋದ್ ಬಿಡ್ರಿ. ಯಾರೋ ಮಾತಾಡೋದ್ರಲ್ಲಿ ಒಂದು ಅರ್ಥ ಇರ್ತದೆ, ಯಾರೋ ಗೊತ್ತಿಲ್ಲದ ಪಬ್ಲಿಕ್ ಮಾತಾಡೋದ್ರಲ್ಲಿ. ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದವರು. ನಿಜವಾಗ್ಲು ನಿಮ್ಗೆ ಇದು ತರ ಅಲ್ಲ ಅಂತ ಅನ್ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇನ್ನೊಂದ್ಸರಿ ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡರ ಬಗ್ಗೆ, ನಿಖಿಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಅವರು ನಿಮ್ಗೆ ಕೌಂಟರ್ ಕೊಡಲ್ಲ. ಪ್ರತಿ ಹಳ್ಳಿನಲ್ಲಿ 106 ಜನ ಹುಡುಗರಿದ್ದೀವಿ. ಇಡೀ ರಾಜ್ಯ ಪೂರ್ತಿ ಲಕ್ಷಾಂತರ ಜನ ಹುಡುಗರಿದ್ದೀವಿ. ಬಹಳ ಜೋರಾಗಿ ಕಟ್ತಾ ಇದ್ದೀವಿ ಸಂಘಟನೆನ. ಹುಷಾರಾಗಿರ್ಬೇಕಾಯ್ತದೆ. ಯಾವ ಹಳ್ಳಿಗೆ ಹೋದ್ರು ಧಿಕ್ಕಾರ ಕೂಗ್ಬೇಕಾಯ್ತದೆ ನಿಮ್ಗೆ. ಕರ್ನಾಟಕದಲ್ಲಿ ಯಾವ ಮೂಲೆಗೆ ಹೋದ್ರು ನಿಮ್ಗೆ ಧಿಕ್ಕಾರ ಕೂಗ್ಬೇಕಾಯ್ತದೆ. ಯಾರು ಇಲ್ಲ ಅನ್ಕೊಂಡಿದ್ದೀರಾ? ಒಂದು ಸರಿ ನಿಮ್ ತಮ್ಮ ಸೋತಿರೋದಕ್ಕೆ ನೀವು ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ ಕಾರ್ಯಕರ್ತರಿಗೆ ಹೇಳಿ, ನಿಖಿಲ್ ಅವ್ರು 3 ಸರಿ ಸೋತ್ರು. ಹೌದು ಸ್ವಾಮಿ, ನಿಮ್ಮ ಯೋಗ್ಯತೆ ನಿಮ್ಮಂತ ಬೆನ್ನು ಚೂರಿ ಹಾಕೋ ಜನ ಇದ್ರೆ ನಾವು ನಿಮ್ ಜೊತೆ ಇದ್ವಲ್ಲ. ಅವತ್ತು ನೀವು ಬೆನ್ನು ಚೂರಿ ಹಾಕಿ ನೀವು ನಿಮ್ ಪಕ್ಷದವ್ರಲ್ವ ಸೋಲ್ಸಿದ್ದು ನಿಖಿಲ್ ಅವ್ರನ್ನ. ಅದಕ್ಕೆ ಇವತ್ತು ಇಡೀ ದೇಶಾದ್ಯಂತ ನಿಮ್ ಜೊತೆ ಯಾವ ಒಬ್ಬ ಪ್ರಾದೇಶಿಕ ಪಕ್ಷದವ್ರಿಲ್ಲ. ಈಗ ಇಂಡಿಯಾ ಅಂತ ಮಾಡ್ಕೊಂಡು ಒಂದು 25-30 ಜನ ಇದ್ರಲ್ಲ. ನಿಮ್ ಯೋಗ್ಯತೆಗೆ ಯಾರಿದ್ದಾರೆ ಇವತ್ತು ತೋರಿಸಿ ನೋಡೋಣ. ಒಂದು ರಾಜ್ಯದಲ್ಲಿ ನಿಮ್ ಜೊತೆ ಯಾವ್ದಾದ್ರು ಒಬ್ಬ ವ್ಯಕ್ತಿ, ಅದ್ಯಾವ್ದೋ ಮುಸ್ಲಿಂ ಲೀಗ್ ಒಬ್ರು ಬಿಟ್ಟು ಇಡೀ ಇಂಡಿಯಾದಲ್ಲಿ ನಿಮ್ ಜೊತೆ ಯಾರು ಒಬ್ರು ಇದ್ದೀರಿ ತೋರಿಸಿ. ಮತ್ತೆ ತಮಿಳುನಾಡು ಎಲೆಕ್ಷನ್ ಅಲ್ಲೇ DMK ಅವ್ರನ್ನ ಕೇಳ್ದೆ ಓಡೋದ್ರಲ್ಲ ಗೆದ್ದತ್ತಿನ ಬಾಲ ಇಟ್ಕೊಂಡು. ಇಂಥ ಸಂಸ್ಕೃತಿ ಇರೋರು JDS ಪಾಠ ಮಾಡಕ್ ಬರ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಇಡೀ ದೇಶ ಪೂರ್ತಿ 17 ಸೀಟ್ ಅಂತಿರೋದ್ರೆ ನಿಮ್ಗೆ ತಾಕತ್ತಿದ್ರೆ, ನಿಜವಾಗ್ಲೂ ನೀವು ತಾಕತ್ತಿರೋದಾದ್ರೆ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಬರೀ 5 ಸ್ಥಾನ ಗೆಲ್ರಿ ನೋಡೋಣ. ನಿಮ್ಗೆ ತಾಕತ್ತಿದ್ರೆ ಮಾತಾಡ್ತಿರಲ್ಲ. ಬೇಡ 130 ವರ್ಷ ಇತಿಹಾಸ ಅಂತಿರಲ್ಲ. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಪ್ಪ ನಿಮ್ದು? 2, 3, 4 ಇದೆಯಲ್ವೇನ್ರಿ ನಿಮ್ ಯೋಗ್ಯತೆ? ಇನ್ನೆರಡು ರಾಜ್ಯದಲ್ಲಿ ಇದ್ದೀರಾ. ಕರ್ನಾಟಕ, ತೆಲಂಗಾಣಲ್ಲಿ ಬರ್ದಿಕ್ಕೊಳ್ಳಿ 28-29ಗೆ. ಅಲ್ಲೂ ನಿಮ್ಮನ್ನ ಮನೆ ಕಳಿಸ್ತಾರೆ. ಆ ದುರಹಂಕಾರ ಬಿಟ್ಟು, ತಲೆಗೆ ಮದ ಏರಿರೋದು ಬಿಟ್ಟು, ಅಹಂಕಾರನ ಬಿಟ್ಟು, ಕುಮಾರಣ್ಣ ಹೆಂಗೆ ತಗ್ಗಿ ಬಗ್ಗಿ ಅಧಿಕಾರ ಇದ್ದಾಗ ಬಡವ್ರ ಪರ, ರೈತರ ಪರ ಕೆಲಸ ಮಾಡಿದ್ರು, ಆ ರೀತಿ ಕೆಲಸ ಮಾಡೋದ್ರ ಕಲೀರಿ. ನೀವು ಒಂದಷ್ಟು ದಿನ MLA ಆಗಾದ್ರೂ ಉಳ್ಕೊಂತೀರಾ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.